ರಾಯಚೂರಿನಲ್ಲಿ ಚಲಿಸುತ್ತಿದ್ದ ಕಾರು ಏಕಾಏಕಿ ಹೊತ್ತಿ ಉರಿದಿದೆ. ರಾಯಚೂರು ಜಿಲ್ಲೆ ಅರಕೇರ ತಾಲೂಕಿನ ಮರಕಂದಿನ್ನಿ ಹೊರ ವಲಯದಲ್ಲಿ ಘಟನೆ ನಡೆದಿದೆ. ಯಾದಗಿರಿ ಮೂಲದ ಚನ್ನವೀರಯ್ಯ ಹಾಗೂ ಅಮರೇಶ್ಗೆ ಸೇರಿದ ಕಾರು ಸುಟ್ಟು ಭಸ್ಮವಾಗಿದೆ. ಯಾದಗಿರಿಯ ಸುರಪುರ ತಾಲೂಕಿನ ಬೋನಾಳ ಗ್ರಾಮದಿಂದ ರಾಯಚೂರಿನ ಅರಕೇರ ಗ್ರಾಮಕ್ಕೆ ಬರ್ತಿದ್ದ ವೇಳೆ ಮರಕಂದಿನ್ನಿ ಬಳಿ ಕಾರ್ನಲ್ಲಿ ಹೊಗೆ ಆವರಿಸಿದೆ. ಕಾರಿನಲ್ಲಿ ಹೊಗೆ ಬರ್ತಿದ್ದಂತೆ ಕಾರಿನ ಡೋರ್ಗಳು ಏಕಾಏಕಿ ಲಾಕ್ ಆಗಿವೆ. ಈ ವೇಳೆ ಕಾರಿನಲ್ಲಿದ್ದವರು ಮೊಬೈಲ್ ಮೂಲಕ ಕಾರಿನ ಗಾಜು ಒಡೆದುಕೊಂಡು ಹೊರಗೆ ಬಂದಿದ್ದಾರೆ. ಕಾರಿನಲ್ಲಿದ್ದವರು ಹೊರ ಬರ್ತಿದ್ದಂತೆಯೇ ಮಹೇಂದ್ರ XV500 ಕಾರು ಏಕಾಏಕಿ ಹೊತ್ತಿ ಉರಿದಿದೆ. ಕಾರಿನಲ್ಲಿ ಉಸಿರುಗಟ್ಟಿ ಅಸ್ವಸ್ಥರಾಗಿದ್ದ ಚನ್ನವೀರಯ್ಯ ಹಾಗೂ ಅಮರೇಶ್ನನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಗೆ ಬೆಂಗಳೂರು ಪೊಲೀಸರು ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ. ಮುಖ್ಯವಾಗಿ ಕ್ರೌಡ್ ಕಂಟ್ರೋಲ್ ಹಾಗೂ ಮಹಿಳೆಯರ ರಕ್ಷಣೆ ಬಗ್ಗೆ ಗಮನ ಹರಿಸಲಾಗಿದೆ. ಈಗಾಗಲೇ ಬಹುತೇಕ ಮಾಹಿತಿಗಳನ್ನು ನೀಡಲಾಗಿದೆ. ಮ್ಯಾಪ್ಗಳ ಸಮೇತ QR ಕೋಡ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯಾವ ರೀತಿ ಏನ್ ವ್ಯವಸ್ಥೆ ಇದೆ ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ಎಲ್ಲಾದ್ರೂ ಜನ ಸೇರಿದ್ರೆ, ಜನ ಹೆಚ್ಚಿದ್ರೆ ಕೂಡಲೇ ಎಂಟ್ರಿ ಬಂದ್ ಮಾಡಲಾಗುತ್ತೆ. ಬರೀ ನೋಡೋಕೆ ಸಾಕಷ್ಟು ಜನ ಬರ್ತಿರ್ತಾರೆ, ಆದ್ರೆ ಪದೇ ಪದೇ ಯಾರು ಬರೋಕೆ ಅವಕಾಶ ಇರೋದಿಲ್ಲ. ಮಾಡ್ತಾರೆ, ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ. ಯಾರು ತೊಂದರೆ ಮಾಡೋರಿದ್ದಾರೆ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತು ಯಾರು ಅಫೆಂಡರ್ಸ್ ಇದ್ದಾರೆ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಆದರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, CCTV ಇದೆ, ನಮ್ಮದು ಪೊಲೀಸ್ ಅವರು ಇರ್ತಾರೆ. ಎಲ್ಲಿ ಗೊತ್ತಾದರೆ ನಾವು ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ಮತ್ತು ಸಂಬಂಧಪಟ್ಟ ಅಂಗಡಿಯಲ್ಲಿ ತೊಂದರೆ ಆಗಿದೆಯಾ ಅಥವಾ ಕ್ಯಾಬಲ್ಲಿ ಆಗಿದೆಯಾ, ಬಸ್ಸಲ್ಲಿ ಆಗಿದೆ, ಎಲ್ಲಿ ಆಗಿದೆಯಾ, ಅವ್ರಿಗೆ ಸಂಬಂಧಪಟ್ಟವ್ರ ಮೇಲೆ ಕೂಡ ಕ್ರಮ ತೊಗೊಳ್ತೀವಿ. ನಿಮಗೆ ಡೀಟೇಲ್ಸ್ ಇದೆ ಅದರಲ್ಲಿ ಎಲ್ಲೆಲ್ಲಿ ನಮ್ಮದು ಬಸ್ಸಸ್ ಅಂದರೆ BMTC ಅವರು ಇದರಲ್ಲಿ ಬಸ್ ಸರ್ವಿಸ್ಗೋಸ್ಕರ ನಾವು ಇಟ್ಕೊಂಡಿದ್ದೀವಿ. ಪ್ಲಸ್ ಪ್ರೈವೇಟ್ ಟೆಂಪೋ ಡ್ರೈವರ್ಸ್ ಕೂಡ ಅವ್ರು ಚಾರ್ಜ್ ಮಾಡ್ತಾರೆ, ಫ್ರೀಯಾಗಿ ಇಲ್ಲ ಚಾರ್ಜ್ ಮಾಡಿಕೊಟ್ಟು. ಪಿಕಪ್ ಆ್ಯಂಡ್ ಡ್ರಾಪ್ ಪಾಯಿಂಟ್ಸ್ ಕೂಡ. ಇನ್ನೊಂದು ವಿಶೇಷ ಅಂದರೆ ಕೆಲವು ನಮ್ಮ DCPs ಅವರು ಭಾಳ ಒಳ್ಳೆಯ ಕೆಲಸ ಮಾಡಿ ವುಮೆನ್ ಆಟೋ ಡ್ರೈವರ್ಸ್, ವುಮೆನ್ ಕ್ಯಾಬ್ ಡ್ರೈವರ್ಸ್ ಅಂಥವ್ರಿಗೂ ಒಂದು ಟೀಮ್ ಟೈಪ್ ಮಾಡಿ, ಮೊನ್ನೆ ಕೂಡ ನಾವು KR ಹೋದಾಗ, ಕೊರಮಂಗಲ ಹೋದಾಗ ಅಲ್ಲಿ ಅವರು ಟೀಮ್ ಮಾಡಿದ್ದಾರೆ. ಅವ್ರಿಗೆ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ಸಲ್ಲಿ ಇಟ್ಕೊಡ್ತಾರೆ. ಸಾಧಾರಣವಾಗಿ ಇಂಥ ದೊಡ್ಡ ಸೆಲೆಬ್ರೇಷನಲ್ಲಿ ನಮ್ಮದು ಆ್ಯಂಟಿ ಟೆರರ್ ಯೂನಿಟ್ಸ್ ಕೂಡ ಅಲರ್ಟ್ ಇರಬೇಕು. ಆ ನಿಟ್ಟಿನಲ್ಲಿ ಆಲ್ರೆಡಿ ಕೆಲಸ ನಡೀತಾ ಇದೆ. ನಿನ್ನೆ ಕೂಡ ನಮ್ಮದು ವಿಶೇಷ ಒಂದು ಮೀಟಿಂಗ್ ಮಾಡಿ ನಾವು ಟಾರ್ಗೆಟ್. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಕ್ರಮ ಮೊಬೈಲ್ ಬಳಕೆ ಆರೋಪ ಮತ್ತೆ ಕೇಳಿ ಬಂದಿದೆ. ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಜೈಲು ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ. ದಾಳಿ ವೇಳೆ ಒಂದು ಮೊಬೈಲ್ ಪತ್ತೆಯಾಗಿದೆ. ನಿನ್ನೆ ರಾತ್ರಿ ಜೈಲಾಧಿಕಾರಿಗಳು ದಾಳಿ ನಡೆಸಿದ್ದು ಬ್ಯಾರಕ್ ನಂಬರ್ 9ರಲ್ಲಿ ಸಿಮ್ ಕಾರ್ಡ್ ಇಲ್ಲದ ಮೊಬೈಲ್ ಪತ್ತೆಯಾಗಿದೆ. ಜೈಲಲ್ಲಿ ಮೊಬೈಲ್ ಪತ್ತೆ ಬಗ್ಗೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಹಲವು ದೂರುಗಳು ಬಂದಿವೆ. ಶಾಸಕ SN ಚನ್ನಬಸಪ್ಪ ಶಿವಮೊಗ್ಗದ ಡಾಲರ್ಸ್ ಕಾಲೋನಿಯ ಬಡಾವಣೆಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ವೇಳೆ ಸ್ಥಳೀಯ ನಿವಾಸಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದು ಚರ್ಚೆ ನಡೆಸಿದ್ರು. ಸಮಸ್ಯೆಯನ್ನ ತ್ವರಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.